ಆಚಾರ್ಯಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ನಮ್ಮ 5ನೇ ಪರ್ಯಾಯ ಎಲ್ಲರೂ ಐತಿಹಾಸಿಕ ಪರ್ಯಾಯ ಅಂತ ಎಲ್ಲ ಆಗಾಗ್ಗೆ ಅದನ್ನು ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಅದು ಐತಿಹಾಸಿಕ ಪರ್ಯಾಯ ಆಯಿತು. ತತ್ವಪ್ರದೀಪದಂತಹ ಗ್ರಂಥ, ಅದಕ್ಕೆ ಉತ್ತಮವಾದ ವ್ಯಾಖ್ಯಾನ ಸಮೇತವಾಗಿ ಅದು ನಮ್ಮ ಪರ್ಯಾಯದಲ್ಲಿ ಪ್ರಕಟವಾಗಿರುವುದರಿಂದ ನಮ್ಮ ಪರ್ಯಾಯ ಐತಿಹಾಸಿಕ ಪರ್ಯಾಯ ಅಂತ ಈಗ ಹೇಳಬಹುದು. ಅಂಥ ದೊಡ್ಡ ಕಾರ್ಯ ಈ ಪರ್ಯಾಯದ ಮಧ್ಯದಲ್ಲಿ ನಡೆದದ್ದು ನಮಗೆ ಅತ್ಯಂತ ಸಂತೋಷ ನೀಡಿದೆ. ತತ್ವಪ್ರದೀಪ ಅದನ್ನು ಸಂಶೋಧನೆ ಮಾಡಿ ಮೊದಲು ಪ್ರಕಾಶನ ಆಗಿತ್ತು. ಅದೆಲ್ಲರೂ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಶತಾಯುಷಿಗಳಾದ ಸುಧೀಂದ್ರ ತೀರ್ಥ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಇದೊಂದು ಕಾಣಿಕೆ ಕೃಷ್ಣನಿಗೆ ಅರ್ಪಿಸಬೇಕೆಂಬುದಾಗಿ ಸಂಕಲ್ಪ ಮಾಡಿ ಅಖಿಲ ಭಾರತ ಮಾಧ್ಯಮ ಮಹಾಮಂಡಲದಿಂದ ತತ್ವಪ್ರದೀಪಕದ ಪ್ರಕಟಣೆ ಆಯಿತು. ಆವಾಗ ಅದರ ಸಂಶೋಧನೆ ಕಾರ್ಯವನ್ನು ಬನ್ನಂಜೆ ಗೋವಿಂದಾಚಾರ್ಯರ ತೀರ್ಥರೂಪರಾದ ನಾರಾಯಣಾಚಾರ್ಯರೇ ಸಂಶೋಧಕರಾಗಿ ಅದಕ್ಕೆ ಮುನ್ನುಡಿಯನ್ನು ಕೂಡ ಬರೆದವರು ನಮ್ಮ ಬನ್ನಂಜೆ ನಾರಾಯಣಾಚಾರ್ಯರು. ಅವರ ಸುಪುತ್ರರಾದ ಬನ್ನಂಜೆ ಗೋವಿಂದಾಚಾರ್ಯರು ಅದರ ವ್ಯಾಖ್ಯಾನ ಸಮೇತವಾಗಿ ಅದನ್ನು ಪ್ರಕಟಗೊಳಿಸಿದ್ದು ದೊಡ್ಡ ಒಂದು ವಿಶಿಷ್ಟವಾದ ಒಂದು ಯೋಗ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇವೆ. ಅಂಥ ತತ್ವಪ್ರದೀಪದ ವ್ಯಾಖ್ಯಾನ ನಾನು ನೋಡಿದೆ, ಈಗ ನಮ್ಮ ಕೈಗೆ ಬಂದಿದೆ. ತತ್ವಪ್ರದೀಪ ಶ್ರೀಮದಾಚಾರ್ಯರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಅವರು ಬರೆದಿದ್ದಾರೆ. ಆ ತತ್ವಪ್ರದೀಪ ನಾನು ಸೂತ್ರ ಭಾಷ್ಯವನ್ನು ಈಗ ಪಾಠ ಹೇಳ್ತಾ ಇದ್ದಾಗ ತತ್ವಪ್ರದೀಪವನ್ನು ಕೂಡ ಆಧಾರವಾಗಿಟ್ಟುಕೊಂಡೇ ಪ್ರವಚನವನ್ನು ದಿನ ನಡೆಸ್ತಾ ಇದ್ದೇವೆ ಎಂಬುದನ್ನು ಹೇಳಲು ಸಂತೋಷ ಪಡ್ತಾ ಇದ್ದೇವೆ. ಪ್ರತಿನಿತ್ಯ ಬೆಳಗ್ಗೆ ಸೂತ್ರ ಭಾಷ್ಯ ಪಾಠ ನಡೀತಾ ಇದೆ. ತತ್ವಪ್ರದೀಪವನ್ನು ಆಧರಿಸಿಕೊಂಡು ಆ ಪಾಠ ನಡೀತಾ ಇದೆ. ಆ ತತ್ವಪ್ರದೀಪ ಅದರಲ್ಲಿ ಮುಂದೆ ಅನುವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯರು ರಚನೆ ಮಾಡಬೇಕು. ಅದಕ್ಕಿಂತ ಮುಂಚೆ ಇದು ರಚನೆಯಾಗಿದೆ. ಇದರಲ್ಲಿ ಸುಧಾ ಗ್ರಂಥದ ಅನುವ್ಯಾಖ್ಯಾನದ ಎಲ್ಲ ಅನೇಕ ವಿಷಯಗಳು ಸೇರಿಕೊಂಡಿವೆ. ಆಚಾರ್ಯನೆಲ್ಲ ಪಾಠ ಕೇಳಿಕೊಂಡು ಅವರ ಅಭಿಪ್ರಾಯದಂತೆ ಬರೆದದ್ದೆಂಬುದಕ್ಕೆ ಅನುವ್ಯಾಖ್ಯಾನದ ಅನೇಕ ವಿಷಯಗಳನ್ನು ಈ ತತ್ವಪ್ರದೀಪದಲ್ಲಿ ನಾವು ಕಾಣಬಹುದು. ಆಮೇಲೆ ಅವರೇ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚು ವಿಷಯ ತಿಳಿಸುವಂಥ ಗ್ರಂಥ ರಚನೆಯಾಗಬೇಕು ಅಂತ ಪ್ರಾರ್ಥನೆಯಂತೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನ ಗ್ರಂಥ ಮಾಡಿದ್ದಾರೆ. ತತ್ವಪ್ರದೀಪ ಶ್ರೀಮದಾಚಾರ್ಯರ ಆಶಯಕ್ಕೆ ಅಭಿಪ್ರಾಯಕ್ಕೆ ಅತ್ಯಂತ ಅನುಗುಣವಾಗಿ ಅವರಿಗೆ ಅತ್ಯಂತ ಪ್ರಿಯವಾದ ಒಂದು ವ್ಯಾಖ್ಯಾನ ಅದು ತತ್ವಪ್ರದೀಪ. ಅದರ ಆ ತತ್ವಪ್ರದೀಪ ಎಷ್ಟು ಚೆನ್ನಾಗಿದೆ. ಅದು ಶಾಸ್ತ್ರವೂ ಹೌದು, ಕಾವ್ಯವೂ ಹೌದು. ಶಾಸ್ತ್ರೀಯ ವಿಷಯಗಳನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅವರ ಶೈಲಿ ಅತ್ಯಂತ ಸುಮಧುರವಾದ ಲಲಿತವಾದ ಸಂಸ್ಕೃತದ ಕಾವ್ಯಶೈಲಿ. ಆದ್ದರಿಂದ ತತ್ವಪ್ರದೀಪ ಕಾವ್ಯವೂ ಹೌದು, ಶಾಸ್ತ್ರವೂ ಹೌದು. ಅಂಥ ಉತ್ತಮವಾದ ಕೃತಿ, ಬಹಳ ಚೆನ್ನಾದ ವಿವರಣೆಗಳು ಅಲ್ಲಿ ಕಾಣಬಹುದು. ಅದರ ಟಿಪ್ಪಣಿ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ ರಚಿಸಿದ್ದಾರೆ. ಅದು ಕೂಡ ಕಾವ್ಯವೂ ಹೌದು, ಶಾಸ್ತ್ರವೂ ಹೌದು. ಅಷ್ಟು ಸುಂದರವಾದ ಕಾವ್ಯ ಶೈಲಿ. ನಾನು ಕೆಲವು ಭಾಗ ನೋಡಿದೆ. ಶಾಸ್ತ್ರೀಯ ವಿಷಯಗಳು ಭೇದ ವಿಶೇಷ ಅದರ ನಿರೂಪಣೆಯನ್ನು ಅತ್ಯಂತ ವಿವರವಾಗಿ ಅತ್ಯಂತ ಸಮರ್ಥ ರೀತಿಯಲ್ಲಿ ಪ್ರತಿಪಾದನೆ ಮಾಡುವಾಗ ಅದರ ಜೊತೆಗೆ ಆ ಕಾವ್ಯ ಶೈಲಿಯು ಕೂಡ ಅತ್ಯಂತ ಆಹ್ಲಾದಕಾರಿಯಾಗಿ ಓದಿಕೊಂಡೇ ಹೋಗಬೇಕು ಅಂತ ಅನಿಸುವ ರೀತಿಯಲ್ಲಿ ಅಂಥ ಮಧುರ ಕಾವ್ಯ ಶೈಲಿಯಲ್ಲಿ ವಿಸ್ತೃತ ವಿವೇಚನೆಯ ಜೊತೆಗೆ ಆ ತತ್ವಪ್ರದೀಪದ ವ್ಯಾಖ್ಯಾನವನ್ನು ಮಾಡಿದ ಒಂದು ಅಪ್ರತಿಮ ಶೈಲಿ. ಅದಕ್ಕಾಗಿ ನಾವು ಬನ್ನಂಜೆ ಗೋವಿಂದಾಚಾರ್ಯರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕಾಗಿದೆ. ನಮ್ಮ ಮಾಧ್ವ ವಾಂಗ್ಮಯದಲ್ಲಿ ದೊಡ್ಡ ಕಾಣಿಕೆ ಅದನ್ನು ಅವರು ಅರ್ಪಿಸಿದ್ದಾರೆ. ಅದರಿಂದ ನಮಗೆ ಆ ಕೃತಿಯನ್ನು ನೋಡಿ ಅಷ್ಟು ಸಂತೋಷವಾಗಿದೆ. ನಮ್ಮ ಗೋವಿಂದಾಚಾರ್ಯರು ಅವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಇವರು ಲೇಖನ, ಪ್ರವಚನ, ಸಂಶೋಧನ ಮೂರರಲ್ಲಿ ಕೂಡ ವಿಕ್ರಮ ಸಾಧಿಸಿದವರು, ನಿಜವಾದ ತ್ರಿವಿಕ್ರಮರು. ಲೇಖನದಲ್ಲಿಯೂ, ಪ್ರವಚನದಲ್ಲಿಯೂ, ಸಂಶೋಧನದಲ್ಲಿಯೂ ಅಷ್ಟು ಪ್ರಾವೀಣ್ಯ ಪಡೆದ ಮೂರರಲ್ಲಿಯೂ ಕೂಡ ವಿಕ್ರಮ ಸಾಧಿಸಿದವರು
ತ್ರಿವಿಕ್ರಮರು ಅಂತ ಇವರನ್ನು ಕೂಡ ನಾವು ಕರೆಯಬಹುದಾಗಿದೆ. ಅಂತ ಒಳ್ಳೆಯ ಶೈಲಿಯ ಒಳ್ಳೆಯ ವಿವೇಚನೆಯುಳ್ಳ ಶಾಸ್ತ್ರೀಯ ವಿವೇಚನೆಯುಳ್ಳ ಕೃತಿಯನ್ನು ರಚಿಸಿ ಶ್ರೀಮದಾಚಾರ್ಯರಿಗೆ ದೊಡ್ಡ ಸೇವೆಯನ್ನು ನಮ್ಮ ಗೋವಿಂದಾಚಾರ್ಯರು ಇನ್ನು ಅರ್ಪಿಸಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಸನ್ಮಾನ ಪತ್ರ ಅದರಲ್ಲಿ ಅವರನ್ನು ಅಭಿನವ ಪಂಡಿತಾಚಾರ್ಯರು ಅಂತ ನಾವು ಪರಿಸ್ಥಿತಿ. ಇನ್ನು ಮುಂದೆ ಗೋವಿಂದಾಚಾರ್ಯರನ್ನು ಬರೀ ಬನ್ನಂಜೆ ಗೋವಿಂದಾಚಾರ್ಯ ಎಂದು ಕರೆಯಬಾರದು, ಬನ್ನಂಜೆ ಗೋವಿಂದ ಪಂಡಿತಾಚಾರ್ಯರು ಅಂತೇಳಿ ಅವರನ್ನು ಕರೆಯಬೇಕು. ತೆರೆಕ್ಕುವ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ಗೋವಿಂದ ಪಂಡಿತಾಚಾರ್ಯರು ಅಂತ ಅವರನ್ನು ಕರೆಯಬೇಕು. ಅಷ್ಟು ದೊಡ್ಡ ಸೇವೆ ವಾಂಗ್ಮಯಕ್ಕೆ ಅವರು ಸಲ್ಲಿಸಿದ್ದಾರೆ. ನಮಗೆ ಇವತ್ತು ಆ ಗ್ರಂಥ ಪ್ರಕಾಶನ ಅದು ಉದ್ಘಾಟನೆ ಮಾಡುವ ಸುಯೋಗ ಬಂದ ಬಗ್ಗೆ ಬಹಳ ಸಂತೋಷವಾಗಿದೆ. ಕೃಷ್ಣನಿಗೆ ಆಚಾರ್ಯರಿಗೆ ಪ್ರೀತಿಯಾಗಿದೆ, ಇಷ್ಟು ಮಾತ್ರ ಹೇಳಬಹುದು. ಅದರ ಪಾಠನ ಪ್ರವಚನ ಪಾಠ ಕಾರ್ಯಕ್ರಮ ವಿಶೇಷವಾಗಿ ನಡೆಯಬೇಕು ಎಂಬುದನ್ನು ನಾವು ಕೂಡ ಬಯಸ್ತಾ ಇದ್ದೇವೆ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿಯೂ ಕೂಡ ಈ ವ್ಯಾಖ್ಯಾನ ಸಮೇತವಾಗಿ ತತ್ವಪ್ರದೀಪದ ಪಾಠ ಕಾರ್ಯಕ್ರಮ ಅದನ್ನು ಆರಂಭಿಸುವಂಥ ಸಂಕಲ್ಪವನ್ನು ಕೂಡ ನಾವು ಮಾಡಿದ್ದೇವೆ. ಇವತ್ತು ಇಬ್ಬರು ಬಂದಿದ್ದಾರೆ ಅತಿಥಿಗಳು. ದೊಡ್ಡ ಸೇವೆ ನಮ್ಮ ಜಯಸಿಂಹರಾಜರು ಇವರ ಪೂರ್ವಜರು ಆಚಾರ್ಯರ ಒಂದು ದೊಡ್ಡ ಸಂಶೋಧನೆ ಎಂದರೆ ಅಪೂರ್ವ ಗ್ರಂಥಗಳು, ಈಗ ಉಪಲಬ್ಧವೇ ಇಲ್ಲ. ಬ್ರಹ್ಮತರ್ಕ, ಅನೇಕ ಪೂರ್ವ ಪುರಾಣಗಳು, ಸಂಹಿತೆಗಳು ಇದನ್ನೆಲ್ಲ ಉಲ್ಲೇಖ ಮಾಡಿ ಅವರು ತಮ್ಮ ಸಿದ್ಧಾಂತ ಸಮರ್ಥನೆ ಮಾಡ್ತಾಯಿದ್ದರು. ಪುಸ್ತಕವನ್ನೇ ತೋರಿಸ್ತಾ ಇದ್ದರು. ಯಾರಿಗೂ ಅದನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ವೇದಕ್ಕೆ ಅರ್ಥ ಮಾಡುವಾಗ ಸರಿಯಾದ ಆಧಾರ ತೋರಿಸಿ, ಗ್ರಂಥ ತೋರಿಸಿ ಸಮರ್ಥನೆ ಮಾಡ್ತಾಯಿದ್ದರು. ಏನು ಮಾಡೋದು ಅಂತ ವಿರೋಧಿಗಳು ಆ ಗ್ರಂಥಗಳನ್ನೇ ಲಪಟಾಯಿಸುವ, ಅದನ್ನೇ ಅಪಹಾರ ಮಾಡುವಂಥ ಕುತಂತ್ರ ಮಾಡಿದರು. ಆ ಗ್ರಂಥಗಳನ್ನು ತೋರಿಸಿ ತಮ್ಮ ಸಿದ್ಧಾಂತವನ್ನು ಬಲವಾಗಿ ಸಮರ್ಥಿಸ್ತಾ ಇದ್ದರು. ಆ ಗ್ರಂಥವನ್ನೇ ಹಾರಿಸಿಬಿಡೋಣ ಎಂಬುದಾಗಿ ಗ್ರಂಥಾಪಹಾರ ಕಾರ್ಯ ನಡೆಯಿತು ಆ ಕಾಲದಲ್ಲಿ. ಆಗ ಜಯಸಿಂಹರಾಜನು ಇವರ ಪೂರ್ವಜರು ಪತ್ತೆ ಹಚ್ಚಿ ಆ ಕಳ್ಳರನ್ನು ಹಿಡಿದು ಎಲ್ಲ ದೊಡ್ಡ ಲೈಬ್ರರಿ, ಸಂಚಾರಿ ಲೈಬ್ರರಿ, ಅವ್ರ ಜೊತೆಗೆ ಆ ಲೈಬ್ರರಿ, ಪುಸ್ತಕಾಲಯ, ಗ್ರಂಥಾಲಯದ ಸಂಚಾರವೂ ನಡೆದಾಯಿತು. ಅದನ್ನು ಪತ್ತೆ ಹಚ್ಚಿ ಅದನ್ನು ಪುನಃ ಶ್ರೀಮದಾಚಾರ್ಯರಿಗೆ ಒಪ್ಪಿಸುವಂತಹ ದೊಡ್ಡ ಸೇವೆ ಈ ನಮ್ಮ ಇವರ ಪೂರ್ವಜರಾದ ಆ ಜಯಸಿಂಹರಾಜರಿಂದ ನಡೆಯಿತು. ಅಂದಾಗ ನಮ್ಮ ಮಧ್ವ ಸಮಾಜಕ್ಕೂ ಆ ಜಯಸಿಂಹರಾಜರು ಮಾಯ್ಪಾಡಿರ ಅರಸನಿಗೂ ಎಷ್ಟು ದೊಡ್ಡ ಸಂಬಂಧ ಇದೆ. ಆಚಾರ್ಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಜಯಸಿಂಹರಾಜರು. ಅವರನ್ನು ಕರೆಸಿ ವಿಷ್ಣುಮಂಗಲದಲ್ಲಿ ಚಾತುರ್ಮಾಸ್ಯ ಕಾರ್ಯಕ್ರಮ ನಡೆಸಿ ಇಡೀ ಜನತೆಗೆ ಅವರಿಂದ ಪ್ರವಚನ ಮಾಡಿಸಿ ಅವರ ವಿಶೇಷ ಸೇವೆ ಅತ್ಯಂತ ವೈಭವದ ಮಧೂರಿನಿಂದ ವಿಷ್ಣುಮಂಗಲದವರೆಗೆ ಭಾರೀ ವೈಭವದ ಮೆರವಣಿಗೆ. ಮಧೂರು ದೇವಸ್ಥಾನ ಅಲ್ಲಿಂದ ವಿಷ್ಣುಮಂಗಲದವರೆಗೆ ವಿಶೇಷವಾದ ಎಲ್ಲ ಹಳ್ಳಿಯ ಜನರು, ಊರಿನವರೆಲ್ಲ ಸೇರಿದ್ದಾರೆ. ಅತ್ಯಂತ ವೈಭವದ ಮೆರವಣಿಗೆ ಅದನ್ನು ವಿಶೇಷವಾಗಿ ಸುಮಧ್ವೀಯದಲ್ಲಿ ವರ್ಣಿಸಿದ್ದಾರೆ. ಮೆರವಣಿಗೆ ಮಾಡಿ ಅವರನ್ನು ವಿಶೇಷವಾಗಿ ಭಕ್ತಿ ಗೌರವವನ್ನು ಸಮರ್ಪಿಸಿದ ನಮ್ಮ ಜಯಸಿಂಹರಾಜರ ಮನೆತನದವರು ಈ ತತ್ವಪ್ರದೀಪ ಗ್ರಂಥದ ಉದ್ಘಾಟನಾ ಸಮಯದಲ್ಲಿ ಆಗಮಿಸಿರುವುದು ಇದು ಕೂಡ ಬಹಳ ಸಂತೋಷದ ಸಂಗತಿ. ಅದರಂತೆ ನಮ್ಮ ಪೇಜತ್ತಾಯರು, ನಮ್ಮ ಗುರುಗಳು ವಿದ್ಯಾಮಾನ ತೀರ್ಥರು ನನ್ನಲ್ಲಿ ಅಧ್ಯಯನ ಮಾಡ್ತಾ ಇರುವಾಗ ಚಿಕ್ಕಂದಲ್ಲಿ ನನಗೆ ಆಗ 13-14 ವರ್ಷ. ಆಗ ಕಣ್ಣು ತೀರ್ಥಕ್ಕೆ ಹೋದಾಗ ಅಲ್ಲಿಗೆ ನಮ್ಮ ಕಾವು ಮಠಕ್ಕೆ ಹೋಗಬೇಕು. ಅಲ್ಲಿ ಶ್ರೀಕರಮೂರ್ತಿ ಆಚಾರ್ಯರು ಪೂಜಿಸಿದ ಮೂರ್ತಿ ಇದೆ, ಅದರ ದರ್ಶನ ಮಾಡಬೇಕು ಎಂಬುದಾಗಿ. ಆವಾಗ ಕಾಸರಗೋಡಿಗೆ ಹೋಗಲಿಕ್ಕೆ ಭಾಳ ಕಷ್ಟ, ಸೇತುವೆಗಳಿಲ್ಲ, ಬ್ರಿಡ್ಜ್ ಇಲ್ಲ, ಗಾಡಿಯಲ್ಲಿ ಹೋಗಬೇಕು, ದೋಣಿ ದಾಟಬೇಕು. ಕಷ್ಟಪಟ್ಟು ಹೋಗಿ ಆ ಕಾವು ಮಠಕ್ಕೆ ಹೋಗಿ ಶ್ರೀಕರ ಮೂರ್ತಿಯ ದರ್ಶನ ನಮ್ಮ ಜೊತೆಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಮಾಡಿಸಿದ್ದಾರೆ. ಆವತ್ತಿನಿಂದಲೇ ನಮಗೆ ಅಲ್ಲಿಯ ಪರಿಚಯವಾಯಿತು. ಕಾವು ಮಠದ ಪೇಜತ್ತಾಯರ ಒಂದು ಸಂಪರ್ಕ ಆಗ ನಮಗೆ ಅಲ್ಲಿ ಆಯಿತು. ಶ್ರೀಕರ ಮೂರ್ತಿಯ ದರ್ಶನವಾಯಿತು. ವಿದ್ಯಾಮಾನ ತೀರ್ಥರು ಅಂದಿನಿಂದಲೇ ಆ ಸಂಪರ್ಕವನ್ನು ಬೆಳೆಸಲಿಕ್ಕೆ ಪ್ರಾರಂಭಿಸಿದ್ದರು ಎಂಬುದನ್ನು ಕೂಡ ನಾವು ಜ್ಞಾಪಿಸ್ತಾ ಇದ್ದೇವೆ. ಇನ್ನೊಂದು ಸ್ವಾರಸ್ಯ ಹೇಳುವುದಾದರೆ, ಆ ಮನೆತನದ ಪೇಜತ್ತಾಯರ ಗುರುಮಠ ಪೇಜಾವರ ಮಠ, ಅವರು ಪೇಜಾವರ ಮಠಕ್ಕೆ ಸೇರಿದವರು ಎಂಬುದನ್ನು ಕೂಡ ನಾನು ವಿಶೇಷವಾಗಿ ಹೇಳಬೇಕಾಗಿದೆ. ಎಲ್ಲ ಲಿಖಿತ
ಕುಲದವರೆಲ್ಲ ಪೇಜಾವರ ಮಠಕ್ಕೆ ಸೇರಿದವರ ಶಿಷ್ಯರು. ಹಾಗೆ ಈ ಎರಡು ಮನೆತನಕ್ಕೂ ನಮ್ಮ ಉಡುಪಿಗೂ ವಿಶಿಷ್ಟವಾದ ಸಂಬಂಧವಿದೆ. ಅವರಿಬ್ಬರು ಕೂಡ ಇವತ್ತು ಆಗಮಿಸಿರುವುದು ಅತ್ಯಂತ ಸ್ತುತ್ಯವಾದ ಒಂದು ಕಾರ್ಯಕ್ರಮ. ಇವತ್ತು ಇಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರನ್ನು ಈಗ ಸನ್ಮಾನಿಸುವ ಒಂದು ಕಾರ್ಯಕ್ರಮ, ಅದನ್ನು ಪೂಜ್ಯ ಶ್ರೀಪಾದಂಗಳವರು ಆಚಾರ್ಯರಿಗೆ ಅನುಗ್ರಹಪೂರ್ವಕವಾಗಿ ಕೊಡ್ತಾ ಇರತಕ್ಕಂತಹ ಪ್ರಶಸ್ತಿ ಪತ್ರ ಪರ್ಯಾಯ ಪೇಜಾವರ ಮಠ ಶ್ರೀಕೃಷ್ಣಮಠ ಶ್ರೀ ಮಧ್ವಾಚಾರ್ಯ ಸಂಸ್ಥಾನಂ ಸಟೀಕ ತತ್ವಪ್ರದೀಪ ಪ್ರಕಾಶನ ಶುಭಾವಸರೆ ಪಂಡಿತ ಬನ್ನಂಜೆ ಗೋವಿಂದಾಚಾರ್ಯೇಭ್ಯಃ ಪ್ರದತ್ತಾ ಪ್ರಶಸ್ತಿ. ಅಯಿ ಆತ್ಮೀಯಾಃ ಬನ್ನಂಜೆ ಗೋವಿಂದಾಚಾರ್ಯಾಃ ಭವಂತಃ ಖಲು ಬಾಲ್ಯಾತ್ ಪ್ರಭೃತಿ ತತ್ವಶಾಸ್ತ್ರ ಅಧ್ಯಯನ ತತ್ಪರಾಃ ಸಂಶೋಧನ ನಿಶಿತ ಪ್ರಜ್ಞಾಃ ಶ್ರುತಿ ಸೂತ್ರ ಇತಿಹಾಸ ಪುರಾಣ ಪ್ರಸ್ಥಾನೇಷು ಕೃತ ಭೂರಿ ಪರಿಶ್ರಮಾಃ ಅಹರ್ನಿಶಂ ವ್ಯಾಖ್ಯಾನ ಸಂಪಾದನ ಸಂಶೋಧನ ಗ್ರಂಥಗ್ರಥನ ಪ್ರಕಾಶನಾದಿ ವಾಂಗ್ಮಯ ಸೇವಾ ವ್ಯಾಪೃತಾಃ ಸೂತ್ರ ಭಾಷ್ಯ ಟೀಕಾ ಟಿಪ್ಪಣಿ ಕಾವ್ಯಾದಿ ರಚನ ಸಮರ್ಥಾಃ ಶುದ್ಧ ಪಾಠಾರ್ಥ ನಿರ್ಭರಾಃ ವಿರಾಜಂತೆ ಇತ್ಯತ್ರ ವಯಮೇವ ಸಾಕ್ಷಿಣಃ. ವಿಶೇಷತಃ ಲಿಕುಚವಂಶೀಯ ಗ್ರಂಥ ಸಂಪಾದನ ಪ್ರಕಾಶನ ರತಾಃ ಯೂಯಂ ಸಾಂಪ್ರತಂ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯಕೃತ ಬ್ರಹ್ಮಸೂತ್ರ ಭಾಷ್ಯ ಟೀಕಾಂ ಪ್ರಾಚೀನಾಂ ತತ್ವಪ್ರದೀಪಾಭಿಧಾಂ ಸ್ವೀಯ ತತ್ವಚಂದ್ರಿಕಾ ಟಿಪ್ಪಣ್ಯಾ ಯುತಾಂ ಪ್ರಕಟೀಕುರ್ವಾಣಾಃ ಇತಿ ಪ್ರಮೋದ ನಿರ್ಭರಾಃ ವಯಂ. ಶ್ರೀ ಮಧ್ವಾಚಾರ್ಯ ಸಪ್ತಶತಮಾನೋತ್ಸವ ವರ್ಷೇಸ್ಮಿನ್ ಅಸ್ಮತ್ ಪಂಚಮ ಪರ್ಯಾಯ ಶುಭಾವಸರೆ ಅನಿತರ ಸಾಧಾರಣಂ ಭವತಾಂ ವೈದುಷ್ಯಂ ವಿಶೇಷ ವಾಂಗ್ಮಯ ಸೇವಾಂಚ ಅನುಲಕ್ಷ್ಯ ಸಾದರಂ ಸಪ್ರೇಮ ಅಭಿನವ ಪಂಡಿತಾಚಾರ್ಯ ಪ್ರಶಸ್ತ್ಯಾ ಸಾನಂದಂ ಅಭಿನಂದಾಮಃ. ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಾಃ ಶ್ರೀ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಾಃ ಪರ್ಯಾಯ ಪೇಜಾವರ ಅಧೋಕ್ಷಿತ ಸಂಸ್ಥಾನಂ ಶ್ರೀಕೃಷ್ಣಮಠ ರಜತಪೀಠಪುರಂ ದುರ್ಮುಖ ಸಂವತ್ಸರ ಕಾರ್ತಿಕ ಕೃಷ್ಣ ದ್ವಿತೀಯ ಬುಧವಾಸರ. ಇವರು ತಮ್ಮ ಪುಸ್ತಕದಲ್ಲಿ ಕೂಡ ಸಪ್ತಮ ಶತಮಾನೋತ್ಸವದಲ್ಲಿ ಆಚಾರ್ಯರಿಗೆ ಕಾಣಿಕೆ ಎಂಬುದಾಗಿ ಅವರು ಬರೆದಿದ್ದಾರೆ. ಆಚಾರ್ಯರಿಗೆ ಸಮರ್ಪಿತವಾಗಿದೆ. ಅವರ ಟೀಕೆ ಟಿಪ್ಪಣಿ ಅದು ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದ ತ್ರಿವಿಕ್ರಮ ತೀರ್ಥರ ಟೀಕೆಗೆ ಅವರ ಟೀಕಾಕಾರರು ಅಂದರೆ ಪದ್ಮನಾಭ ತೀರ್ಥರು, ತ್ರಿವಿಕ್ರಮಾಚಾರ್ಯರು. ಪ್ರಾಚೀನ ಟೀಕಾಕಾರರು ಅಂದರೆ ಇವರು ಒಂದು ಪದ್ಮನಾಭ ತೀರ್ಥರು, ಹಾಗೆ ತ್ರಿವಿಕ್ರಮಾಚಾರ್ಯರು. ಆ ಟೀಕೆಗೆ ಟಿಪ್ಪಣಿಯನ್ನು ಬರೆದ ದೊಡ್ಡ ಟಿಪ್ಪಣಿಕಾರರು ಅಂದರೆ ದೊಡ್ಡ ಸಾಧನೆ. ಆಚಾರ್ಯರ ಸಾಕ್ಷಾತ್ ಶಿಷ್ಯರ ಟೀಕೆಗೆ ಟಿಪ್ಪಣಿ, ಅತ್ಯುತ್ತಮವಾದ ಟಿಪ್ಪಣಿ ಬರೆದ ದೊಡ್ಡ ಸಾಧನೆ ಗೋವಿಂದಾಚಾರ್ಯರು. ಅದರಿಂದ ನಮಗೆ ಎಲ್ಲರಿಗೂ ಕೂಡ ಅತ್ಯಂತ ಅಭಿಮಾನದ ಸಂಗತಿಯಾಗಿದೆ. ಆ ಟಿಪ್ಪಣಿಯ ಭಾಷೆ ಪತಂಜಲಿಯ ಮಹಾಭಾಷ್ಯದ ಭಾಷೆ. ಮಹಾಭಾಷ್ಯ ಬರೆಯುವ ಹಾಗೆ ಆ ಚಿಕ್ಕ ಚಿಕ್ಕ ವಾಕ್ಯಗಳು, ಮಧುರ ಲಲಿತ ವಾಕ್ಯಗಳು, ಸಣ್ಣ ಸಣ್ಣ ವಾಕ್ಯಗಳು, ಒಳ್ಳೆಯ ಸತ್ವಪೂರ್ಣವಾದ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಸೇರಿಸಿ ಮಹಾಭಾಷ್ಯ ಬರೆಯುವ ರೀತಿಯಲ್ಲಿ ಆ ಟಿಪ್ಪಣಿಯನ್ನು ಬರೆದ ಎಲ್ಲ ವಿದ್ವಾಂಸರಿಗೂ ಸಾಮಾನ್ಯ ಜನರಿಗೂ ಎಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಹೃದಯ ತುಂಬಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತ್ಯಂತ ಅಪರೂಪದ ಅತಿಥಿಗಳಾದ ಆಚಾರ್ಯರ ಸಾಕ್ಷಾತ್ ಅನುಗ್ರಹಕ್ಕೆ ಪಾತ್ರವಾದ ವಂಶಸ್ಥರ ಒಂದು ಕಬಿನಾಡು ಜಯಸಿಂಹರಾಜರ ವಂಶಸ್ಥರು ಶ್ರೀಪಾದಂಗಳವರಿಂದ ಅನುಗ್ರಹವನ್ನು ಪಡಿತಾ ಇದ್ದಾರೆ.
ಅದರಂತೆ ಈ ಗ್ರಂಥಕರ್ತೃಗಳಾದ ತ್ರಿವಿಕ್ರಮ ಪಂಡಿತಾಚಾರ್ಯರ ವಂಶಸ್ಥರು ಶ್ರೀಪಾದಂಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡಿತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ಮಾಧ್ವ ಸಮಾಜಕ್ಕೆ ಆ ಜಯಸಿಂಹರಾಜರ ವಂಶಸ್ಥರು, ತ್ರಿವಿಕ್ರಮ ಪಂಡಿತರ ವಂಶಸ್ಥರು ಇಂದಿಗೂ ನಮ್ಮ ಕಣ್ಮುಂದೆ ಇದ್ದಾರೆ ಅನ್ನುವಂತಹ ಒಂದು ಸಂಗತಿಯನ್ನು ಪರಿಚಯಿಸಿಕೊಟ್ಟಂತಹ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರಿಗೂ ಕೂಡ ನಾವೆಲ್ಲರೂ ಕೂಡ ಆಭಾರಿಗಳಾಗಿದ್ದೇವೆ. ಪೂಜ್ಯ ಶ್ರೀಪಾದಂಗಳವರು ಹೇಳಿದಂತೆ ಅತ್ಯಂತ ಅಪೂರ್ವವಾದ ಟಿಪ್ಪಣ್ಯಾಚಾರ್ಯರು ಅನ್ನುವಂತಹ ರೀತಿಯ ದೊಡ್ಡ ಹೆಗ್ಗಳಿಕೆಯನ್ನು ಆ ಲಿಕುಚ ವಂಶದ ಹಿರಿಯರ ಅನುಗ್ರಹದಿಂದ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ಪಡೆದು ಕೃತಾರ್ಥರಾಗಿದ್ದಾರೆ. ಇಂಥ ಒಂದು ರಸಮಯ ಸನ್ನಿವೇಶದಲ್ಲಿ ನಾವೆಲ್ಲರೂ ಸಾಕ್ಷಿಗಳಾಗಿ ಇದ್ದೇವೆ ಅನ್ನುವುದೇ ನಮ್ಮೆಲ್ಲರಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹದ ಸಂಕೇತ ಅನ್ನುವುದನ್ನು ನಾವು ಭಾವಿಸ್ತಾ ಇದ್ದೇವೆ.